ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನೀಟ್ ಪರೀಕ್ಷೆ ರದ್ದು ಆದ ಬಳಿಕ ಆಕಾಂಕ್ಷಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಭಾಳ ದೊಡ್ಡ ದುರಂತ ಇದು. ಮೊನ್ನೆ ಕೂಡ ನಾನು ಹೇಳ್ತಾ ಇದ್ದೆ, ಇದೇನು ಆಕಸ್ಮಿಕವಾಗಿ ಆದಿದ್ದಂತಲ್ಲ, ವ್ಯವಸ್ಥಿತವಾಗಿ ಆಗಿದ್ದು. ಆಮೇಲೆ ಇದರಲ್ಲಿ ಯಾರ್ಯಾರಿದ್ದಾರೆ? BJP ಅವರು ಇದ್ದಾರೆ, RSSನವ್ರು ಇದ್ದಾರೆ. ಈ ಪಾಲ್ ಯಾರಿಗೆ ಹೋಗ್ತಾ ಇದೆ ಇವರೇ? ಯಾಕೆ ಇನ್ನೂ ಒಬ್ಬರು ರಾಜೀನಾಮೆ ಕೊಟ್ಟಿಲ್ಲ? ಕಲಬುರಗಿನಲ್ಲಿ ಮಕ್ಕಳು 85% ತೊಗೊಂಡ್ರೆ 90% ತೊಗೊಂಡ್ರೆ ಪ್ರಿಯಾಂಕರ್ಗೆ ಕಾರಣ ಅವ್ರು ರಾಜೀನಾಮೆ ಕೊಡಬೇಕು ಅಂತ ಓಡಾಡೋ BJP ನಾಯಕರು ಎಲ್ಲಿದ್ದಾರೆ ಇವರು? RSS BJP ಅವರ ನೆಕ್ಸಸ್ಸಿಂದ ಇದಾಗ್ತಾ ಇರೋದು. 22 ಲಕ್ಷ ಜನರಿಗೆ ಮೋಸ ಆಗಿದೆ. ಇವತ್ತು ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರಲ್ಲ, ಯಾರು ಕಾರಣ? ಸಾಕಷ್ಟು ಜನ ನನ್ನ ಫ್ರೆಂಡ್ಸ್ ಮಕ್ಕಳು ಬರ್ದಿದ್ದಾರೆ, ಈಗ ಬರೆಯಲ್ಲ ಅಂತ ಕೂತಿದ್ದಾರೆ. 2 ವರ್ಷ 3 ವರ್ಷ ಸತತವಾಗಿ ನೀಟ್ ಟ್ರೈನಿಂಗ್ ತೊಗೊಂಡು ಹಗಲಿರುಳು ಒಂದು ಮಾಡಿ ಓದಿ ವ್ಯವಸ್ಥಿತವಾಗಿ ಇದನ್ನು ದುಡ್ಡಿಗೆ ಮಾರಾಟ ಮಾಡ್ತಾ ಇದ್ದಾರಲ್ಲ ಮಕ್ಕಳ ಭವಿಷ್ಯ. BJP ಅವರಿಗೆ ಏನಾದರೂ ಸ್ವಲ್ಪನ ನಾಚಿಕೆ ಇದ್ದರೆ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಸಂಪುಟದಿಂದ ಕಿತ್ತಾಕಬೇಕು. ಅವ್ರಿಗೆ ಏನಾದರೂ ಸ್ವಲ್ಪನ ನಾಚಿಕೆ ಇದ್ದರೆ ಅವರೇ ರಾಜೀನಾಮೆ ಕೊಡಬೇಕು. ಆಮೇಲೆ ಮೋದಿ ಅವರು ಎಲ್ಲಿದ್ದಾರೆ? ಮಾತು ಮುಂಚೆ ಪರೀಕ್ಷೆ ಪೇ ಚರ್ಚೆ ಮಾಡ್ತಾರಲ್ಲ, ನೀಟ್ ಪರೀಕ್ಷೆ ಪೇ ಚರ್ಚೆ ಎಲ್ಲಿದೆ ಅವ್ರದ್ದು? ಒಂದು ಮಾಡಲಿ ನೋಡೋಣ. ಏನಂತಾರೆ ಜೆನ್ಸಿ ಅಂತ ಹೇಳ್ಕೊಂಡು ಓಡಾಡ್ತಾರಲ್ಲ ಮೋದಿ ಅವರು, ನಾನು ಅವ್ರ ಪರವಾಗಿದ್ದೀವಿ ಅಂತ. ಪರೀಕ್ಷೆ ಪೇ ಚರ್ಚೆ ನೀಟ್ ಬಗ್ಗೆ ಯಾವಾಗ ಮಾಡ್ತಾರೆ ಮೋದಿ ಅವರು? ಮತ್ತು ಅವರೆಲ್ಲ ಯಾರು BJPದವರೆಲ್ಲ ಹೇಳ್ತಾ ಇದ್ದಾರಲ್ಲಪ್ಪ, RSS ಅವರು ಭಾಳ ಸಾಚ ಇದ್ದಾರೆ, ದೇಶಭಕ್ತರಂತ. ಇದಾ ದೇಶಭಕ್ತಿ ಅವ್ರದ್ದು? A1 A2 ನಿಮ್ಮ ಗಣವೇಶದಲ್ಲಿ ಲಾಠಿ ಇಟ್ಕೊಂಡು ಫೋಟೋ ತೆಗೆಸ್ಕೊಂಡು ಇವತ್ತು ಪೇಪರ್ ಮಾರಾಟ ಮಾಡಿದಾರಲ್ಲ, ಏನಂತಾರೆ ಅದಕ್ಕೆ? ಎಲ್ಲಿದ್ದಾರೆ ಇವತ್ತು? ಮೋಹನ್ ಭಾಗವತ್ ಅವರು, ದತ್ತಾತ್ರೇಯ ಹೊಸಬಾಳೆ ಅವರು ಪಾಕಿಸ್ತಾನ ಬಗ್ಗೆ ಮಾತಾಡ್ತಾರೆ, ಅಮೇರಿಕಾ ಬಗ್ಗೆ ಮಾತಾಡ್ತಾರೆ. ಇಲ್ಲಿ ನೋಡಿದ್ರೆ ಅವ್ರ ಪ್ರಚಾರಕರು ಮಕ್ಕಳ ಭವಿಷ್ಯ ಹಾಳು ಮಾಡ್ತಾ ಇದ್ದಾರೆ. ಇದಕ್ಕೆ ಅವರು ಉತ್ತರ ಕೊಡಬೇಕಲ್ಲ ಅವರು. ಸರ್, ದೇಶದಲ್ಲಿ ಎಕಾನಮಿಕಲ್ ಎಮರ್ಜೆನ್ಸಿ ಬರುವಂಥ ವಾತಾವರಣ ಕಂಡು ಬರ್ತಾ ಇದೆ. ವಿದೇಶದಲ್ಲಿ ಹೋದಂಥ ಮೋದಿ ಕೂಡ ನಾವು ಇಷ್ಟು ದಿನ ಮಾಡಿದ್ದೆಲ್ಲ ಇದಾಗ್ಬೋದು, ನಾಶ ಆಗ್ಬೋದು. ಏನು ಮಾಡಿದ್ದಾರೆ ಏನಪ್ಪ? ಇಲ್ಲಿ ಕಳೆದ 12 ವರ್ಷ 13 ವರ್ಷ ಮೋದಿಯವರು ಏನು ಮಾಡಿದ್ದಾರೆ ತಿಳಿಸ್ಬಿಡ್ಲಿ ಜನರಿಗೆ. ನಾನು ಅವತ್ತಿಂದ ಹೇಳ್ತಾ ಇದ್ದೀನಲ್ಲ, ಅಚ್ಚೇ ದಿನಿನ ಒಂದು ಶ್ವೇತಪತ್ರ ಹೊರಡಿಸ್ಲಿ. ಮೇಕ್ ಇನ್ ಇಂಡಿಯಾ ಸಕ್ಸಸ್ಫುಲ್ಲ, ಡಿಜಿಟಲ್ ಇಂಡಿಯಾ ಸಕ್ಸಸ್ಫುಲ್ಲ, ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸಕ್ಸಸ್ಫುಲ್ಲ, ಡಿಜಿಟಲ್ ಇಂಡಿಯಾ ಸಕ್ಸಸ್ಫುಲ್ಲ, ಸ್ಕಿಲ್ ಇಂಡಿಯಾ ಸಕ್ಸಸ್ಫುಲ್ಲ. ಏನು ಇವತ್ತು ಅವರ ಆರ್ಥಿಕ ನೀತಿಯಿಂದ ಏನಾದರೂ ರೂಪಾಯಿ ಮೌಲ್ಯ ಜಾಸ್ತಿ ಆಗಿದೆಯಾ? ಆಹಾರ ಪದಾರ್ಥ ಕಮ್ಮಿ ಆಗಿದೆಯಾ? ಉದ್ಯೋಗ ಜಾಸ್ತಿ ಸೃಷ್ಟಿಯಾಗಿದೆಯಾ? ವಿದೇಶದಲ್ಲಿ ವಿಶ್ವಗುರು ಅಂತ ನಿಜವಾಗ್ಲೂ ನಮಗೆ ಬಿರುದು ಕೊಟ್ಟಿದ್ದಾರಾ? ಸುಮ್ಮನೆ ಇದು ಉಪದೇಶ ಕೊಡೋ ಸಂದರ್ಭ ಅಲ್ಲ. ಈಗ ಇವರೆಲ್ಲ ಹೇಳ್ತಾ ಇದ್ರಲ್ಲಪ್ಪ, ನಾವು ಮಂಗಳಸೂತ್ರ ಕಸ್ಕೊತೀವಿ ಅಂತ. ನೆನಪಿದೆಯಾ? BJP ಅವರು, ಮೋದಿಯವರು, ಕಾಂಗ್ರೆಸ್ನವರು ಬಂದರೆ ಮಂಗಳಸೂತ್ರ ಕಸ್ಕೋತಾರೆ ಅಂದ್ಬಿಟ್ಟು ಭಾಷಣ ಮಾಡಿದ್ರಲ್ಲ. ಇವತ್ತು ಅವರೇ ಕಸ್ಕೋತಾ ಇದ್ದಾರಲ್ಲ. ಚಿನ್ನ ಖರೀದಿ ಮಾಡಬೇಡಿ, ಮನೆಯಲ್ಲಿರೋ ಚಿನ್ನ ಮಾರಾಟ ಮಾಡುವ ಪರಿಸ್ಥಿತಿ ಇವತ್ತು ಬಂದಿದೆ. ಇವತ್ತು ರೂಪಾಯಿ ಇವತ್ತು 100ಕ್ಕೆ ಮುಟ್ತಾ ಇದೆ, ಪೆಟ್ರೋಲ್ ಡೀಸೆಲ್ 100 ದಾಟಿದೆ. ಇವತ್ತು ಔಷಧಿ ಬೆಲೆಗಳು ಜಾಸ್ತಿ ಆಗ್ತಾ ಇದೆ. ಇವತ್ತು ಮನೆ ನಡೆಸೋದು ಕಷ್ಟ ಆಗ್ತಾ ಇದೆ. LPG ಸಿಲಿಂಡರ್ ಇಲ್ಲ. ಮತ್ತು ನಮ್ಮ ಗ್ಯಾರಂಟಿಗಳಿಗೆ ಬಿಟ್ಟಿ ಭಾಗ್ಯ ಅಂತ ಹೇಳ್ಕೊಂಡು ಓಡಾಡ್ತಾರೆ ಇವರು. ಇವ್ರ ಆರ್ಥಿಕ ಪರಿಸ್ಥಿತಿ ಸರಿಯಾಗಿ ನಡೆಯಲಾರ್ದ ಕಾರಣನೇ ನಾವು ಇವತ್ತು ಸಾಮಾಜಿಕ ಆರ್ಥಿಕ ಸಮಾನತೆ ಇರಬೇಕಂತ 5 ಗ್ಯಾರಂಟಿಗಳು ತಂದಿರೋದು ಇವತ್ತು. ಅದ್ರ ಬಗ್ಗೆ ಅವ್ರು ಹೇಳಿ ಒಂದು ಶ್ವೇತಪತ್ರ ಹೊಡಿಸ್ಲಿ ಸರ್. ಇಷ್ಟೆಲ್ಲ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರಲ್ಲ ಆಡಳಿತ ಮೋದಿ ಅವ್ರದ್ದು. ನೆಹರು ಅವ್ರಿಗಿಂತ ಚೆನ್ನಾಗಿ ಮಾಡಿದ್ದೀರಿ, ಮನಮೋಹನ್ ಸಿಂಗ್ ಅವ್ರಿಗಿಂತ ಚೆನ್ನಾಗಿ ಮಾಡಿದ್ದೀರಿ, ಒಂದು ಶ್ವೇತಪತ್ರ ಹೊಡಿಸಿ ಸ್ವಾಮಿ, ಸಾಕು.